ಬಂದಾಗ ನೀವು ಒಂದು ಮಾತು ಹೇಳಿದ್ರಿ, ಅಂದ್ರೆ ಒಬ್ಬರಿಗೆ ತುಂಬಾ ಹೈಪ್ ಸಿಗುತ್ತೆ, ಇಮಿಡಿಯೇಟ್ ಆಗಿ ರೀಚ್ ಆಗುತ್ತೆ ಅಂತೆಲ್ಲ. ಗಿಲ್ಲಿಗೆ ಆಕ್ಚುಲಿ 2.2 ಹತ್ತತ್ರ ಮಿಲಿಯನ್ ಇವಾಗ ರೀಚ್ ಆಗಿರೋವಂಥದ್ದು. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಆ ಒಂದು ರೀಚ್ ಅಂದ್ರೆ ಇದುವರೆಗೂ ಯಾವ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅಥವಾ ಬಿಗ್ ಬಾಸ್ ವಿನ್ನರ್ಗೆ ಸಿಗದೇ ಇರುವಂತಹ ಒಂದು ರೀಚ್ ಅಥವಾ ಆ ತರದೊಂದು ಎಕ್ಸ್ಪೋಜರ್, ರೆಕಗ್ನಿಷನ್ ಸಿಕ್ಕಿರೋದು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನೋವಿದೆ, ಆಕ್ರೋಶ ಇದೆ. ಸೊ ನನಗೇನ್ ಅನ್ಸುತ್ತೆ, ಹಿ ಇಸ್ ಲಕ್ಕಿ ಅಂತ ಅನ್ಸುತ್ತೆ. ಓಕೆ, ಆ ಇದ್ರಲ್ಲಿ ಅದು ಹಣೆ ಬರನು ಇರ್ಬೇಕು. ಯಾರಿಗೋ ಒಬ್ರಿಗೆ ಈ ತರ ಒಂದೇ ತರ ಬೂಮ್ ಆಗೋದು, ಪಬ್ಲಿಸಿಟಿ ಎಲ್ಲ. ಅಫ್ಕೋರ್ಸ್ ಹಿ ಇಸ್ ಟ್ಯಾಲೆಂಟೆಡ್, ಅವ್ನು ತುಂಬಾ ಸ್ಪಾಂಟೇನಿಯಸ್ ಇದ್ದಾನೆ, ಜನಗಳನ್ನ ನಗ್ಸಿದಾನೆ, ಎಲ್ಲ ಮಾಡಿದಾನೆ. ಆ ಒಳಗಡೆ ಇದ್ದಾಗ್ಲೂ ಅಲ್ಲಿ ಆಡಿಯನ್ಸ್ ಇಂದ ಬರೋ ಚಪ್ಪಾಳೆಯಿಂದ ಗೊತ್ತಾಗ್ತು ಗಿಲ್ಲಿದು ಬಜಾರ್ ಓಡ್ತಾ ಇದೆ ಆಚೆನ ನನಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಾವೆಲ್ಲ ಜರ್ನಲಿಸ್ಟ್ ನೋಡ್ಕೊಂಡ್ ಬಂದಿರ್ತೀವಿ. ಬಟ್ ಈ ಲೆವೆಲ್ಗೆ ಬಜಾರ್ ಓಡ್ತಾ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಐ ಥಿಂಕ್ ಟೂ ಮೆನಿ ಫ್ಯಾಕ್ಟರ್ಸ್ ಗಿಲ್ಲಿಗೆ ವರ್ಕ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಬಹುಶಃ ಗಿಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಈ ಲೆವೆಲ್ಗೆ ಆಗತ್ತೆ ಅಂತ. ಅವನು ಡೆವಿಲ್ ಮೂವಿಯಲ್ಲಿ ಗಿಲ್ಲಿ ವರ್ಕ್ ಮಾಡಿದ್ದ. ಸೊ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿರ್ಬೋದು. ಬಿಗ್ ಬಾಸ್ ಡೆವಿಲ್ ಅಲ್ಲಿ ಇದ್ದಾನೆ, ಸೊ ಅಣ್ಣ ಸದ್ಯಕ್ಕಿಲ್ಲ ಆಗಿರೋದ್ರಿಂದ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಸ್ವಲ್ಪ ಓಡ್ತಾ ಇದೆ, ನಾವೆಲ್ಲ ಸಪೋರ್ಟ್ ಮಾಡ್ಬಿಟ್ರೆ ಇನ್ನ ಹೈಪ್ ಆಗ್ಬೇಕು ಅನ್ನೋ ಅಂತ ಅಲ್ಲಿ ಸಪೋರ್ಟ್ ಸಿಕ್ಕಿರ್ಬೋದು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅವನ ಒಂದು ಕಮ್ಯುನಿಟಿಯಿಂದ ಅವನಿಗೆ ಸಪೋರ್ಟ್ ಸಿಕ್ಕಿರ್ಬೋದು. ಜೊತೆಗೆ ಗಿಲ್ಲಿ ಹೇಗೆ ಅಂದ್ರೆ ನಮ್ಮ ಮನೇಲೆಲ್ಲ ಇರ್ತಾರಲ್ಲ, ಅಂದ್ರೆ ಊರ್ ಕಡೆ ಅವನ ಒಂದು ಗ್ರಾಮೀಣ ಸೊಗಡು, ಭಾಷೆ, ಎಲ್ರು ಕನಗೆ ಇವನಿಲ್ಲ ನಮ್ಮಂಗೆ ಅವನಲ್ಲ ಆ ತರ ಅನ್ಕೊಂಡ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದೊಂದು ಹ್ಯೂಮನ್ ಸೈಕಾಲಜಿ. ಸೊ ನಮ್ ತರ ಒಂದು ಭಾಷೆ ಮಾತಾಡೋ ಒಬ್ಬ ಹುಡುಗ ಅಲ್ಲಿ ಹೋಗಿ ಒಂದು ಹವಾ ಇದ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಒಂಥರ ಆಗ್ಬೋದು ಅಂತ ಹೇಳಿ ಪ್ರತಿಯೊಬ್ರು ಅವನಿಗೆ ಕನೆಕ್ಟ್ ಆಗಿದ್ರೆ. ಆ ಸಿಂಪ್ಲಿಸಿಟಿ, ಗ್ರಾಮೀಣ ಭಾಷೆ, ಅವ್ನು ಸಿಂಪಲ್ ಆಗಿ ಒಂದು ಬನಿಯನ್ನೆಲ್ಲ ಹಾಕೊಂಡು ಓಡಾಡ್ತಾ ಇದ್ದಿದ್ದು, ಸೊ ಎಲ್ಲ ಕನೆಕ್ಟ್ ಆಗಿ. ಇನ್ನೊಂದು ನೀವುಗಳು ಈಗ ಸೋಷಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿ ಎಲ್ರೂ ತೋರ್ಸೋದು. ಅವನೇನೋ ಒಂದ್ ಜೋಕ್ ಮಾಡಿರ್ತಾನೆ, ನನಗೆ ಹೋಗ್ಬಿಟ್ಟೈತದೆ ಹೋಗ್ಲಾ ಮುದವಿ ಅಂತ, ನಮ್ಗಲ್ಲ ಅದೇನು ಅನ್ಸಿರಲ್ಲ. ಬಟ್ ಇವ್ರುಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಡಿಟ್ ಮಾಡಿ ಹಾಕ್ದಾಗ ನಾನೇ ಬಂದು ನೋಡ್ನಾಗ್ತಾ ಇದ್ದೆ, ಇದು ಹಿಂಗೆಲ್ಲ ವರ್ಕ್ ಆಗಿದ್ಯಾ ಅಂತ. ಶ್ರೀರಾಮಚಂದ್ರ. ಸೊ ಎಲ್ಲಾರು ಎಡಿಟ್ ಮಾಡಿ, ಟ್ರೋಲ್ ಮಾಡಿ ಅವನಲ್ಲಿರೋ ಒಂದು ಹಾಸ್ಯ ಪ್ರಜ್ಞೆನ ಎಲ್ರಿಗೂ ರೀಚ್ ಮಾಡಿಸಿದಾಗ ಎಲ್ರು ಗಿಲ್ಲಿ ನಗ್ಸ್ತಾನಲ್ಲ, ಇನ್ನ ಅದು ಆ ಸ್ಪಾಂಟಿನಿಟಿ ಅವನಲ್ಲಿ ಇದೆ, ಇಲ್ದಲೇ ಯಾರು ಏನು ಮಾಡಕ್ಕಾಗಲ್ಲ. ಸೊ ಸೋಷಿಯಲ್ ಮೀಡಿಯಾ ಆದಂತ ರೀಚು ತೆಗ್ದ್ರೆ ಅವನದೇ ಬಂದಾಗ ಎಲ್ರು ಗಿಲ್ಲಿ 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 ಅನ್ನಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದು ಯಾವುದೋ ಒಂದು ಹೆಸರನ್ನ ನಾವು ಅಂತ ಇದ್ರೆ ಅದು ತುಂಬಾ ಎನರ್ಜೈಸ್ ಆಗುತ್ತೆ ಆ ಹೆಸರು. ಸೊ ಹಂಗಾಗಿ ಬಹುಶಃ ನಾನು ಇನ್ನ ನೇಮಾಲಜಿ ಅದು ತಗೊಂಡ್ರೆ, ಅವ್ನು ಫಸ್ಟ್ ನಟರಾಜ ಅಂತ ಇದ್ದ, ಈಗ ಗಿಲಿ ನಟ ಅಂತ ಅದು ಯಾವುದೋ ಒಂದು ಯೂಟ್ಯೂಬ್ ಆದ್ಮೇಲೆ. ಸೊ ಹೆಸರು ಬದಲಾವಣೆನೂ ಅವನಿಗೆ ವರ್ಕ್ ಆಗಿರ್ಬೋದು, ನ್ಯೂಮರಾಲಜಿ, ಅಸ್ಟ್ರಾಲಜಿ ಪ್ರಕಾರ. ಬರೀ ಇಂಥದೆಯ. ಸೊ ಎಲ್ಲಾ ಫ್ಯಾಕ್ಟರ್ಸ್ ಅವನಿಗೆ ವರ್ಕ್ ಆಗಿದೆ. ಒಂದು ಕಮ್ಯುನಿಟಿ ಇರ್ಬೋದು, ಅವನ ಕಮ್ಯುನಿಟಿಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ನಾನು ನೋಡಿದೀನಿ. ಈವನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಕಮ್ಯುನಿಟಿ ಜನ ತುಂಬಾ ಸಪೋರ್ಟ್ ಮಾಡೋದನ್ನ ನಾನು ನೋಡಿದ್ದೀನಿ. ನಮ್ಮವರು ಅಂತ ಬಂದಾಗ ಅವರು ಯಾರು ಬಿಟ್ಕೊಡಲ್ಲ. ಮತ್ತೆ ಆ ನಂಗೆ ರಾಬರ್ಟೇ ಬರ್ತಾ ಇದೆ, ಡೆವಿಲ್ ಮೂವಿಯಲ್ಲಿ ಅವನು ಆಕ್ಟ್ ಮಾಡಿದ್ದು, ಡಿ ಬಾಸ್ ಫ್ಯಾನ್ಸ್ ಎಲ್ಲ ಅವನಿಗೆ ಕನ್ವರ್ಟ್ ಆಗಿರ್ಬೋದು, ಒಂದು ಹಾಸ್ಯ ಪ್ರಜ್ಞೆ ಇರ್ಬೋದು, ಅವನು ಫಸ್ಟೇ ಫೇಮಸ್ ಇದ್ದ. ಸೊ ಇದೆಲ್ಲ ಸೇರಿ ವರ್ಕ್ ಆಗಿ ಅದೇನು 2.2 ಮಿಲಿಯನ್ ಆಗೋಗಿದೆ. ಬಹುಶಃ ಅವನಿಗೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಯಾರನ್ನ ಮೀಟ್ ಮಾಡೋದು, ಇದೇನ್ ಹಿಂಗ್ ಬಂದ್ಬಿಡಿದೆ ಅಂತ ಅವನೇ ಮೋಸ್ಟ್ಲಿ ಪಿಂಚ್ ಮಾಡ್ಕೊಂತಿರ್ತಾನೆ ಅನ್ಸುತ್ತೆ. ಸೊ ಎಲ್ಲ ಹಣೆ ಬರನು ಚೆನ್ನಾಗಿರ್ಬೇಕು, ಅಷ್ಟ್ ಮಾತ್ರ ಹೇಳ್ಬಲ್ಲೆ. ಎಸ್, ಅಂದ್ರೆ ನೀವು ಬರೀ ಈಗ ಹಣೆ ಬರಹಕ್ಕೆ ಮಾತ್ರ ಸ್ಟಿಕ್ ಆನ್ ಆದ್ರೆ ಅದಕ್ಕೂ ಕಮೆಂಟ್ ಮಾಡ್ತಾರೆ. ಈಗ ಹಂಗಾದ್ರೆ ನಮ್ ಗಿಲ್ಲಿಯಲ್ಲಿ ಟ್ಯಾಲೆಂಟ್ ಇಲ್ವಾ ಅಂತೆಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಅದನ್ನೇ ನಾನು ಹೇಳಿದ್ದು. ಅಫ್ಕೋರ್ಸ್ ಹಿ ಇಸ್ ಸ್ಪಾಂಟೇನಿಯಸ್, ಹಿ ಇಸ್ ಟ್ಯಾಲೆಂಟೆಡ್. ಅವ್ನ್ ಸ್ಕ್ರಿಪ್ಟ್ ರೈಟರ್ ಕೂಡ ಹೌದು, ಡೈರೆಕ್ಟರ್ ಕೂಡ. ಸೊ ಅವನಲ್ಲಿ ಟ್ಯಾಲೆಂಟ್ ಇದೆ. ಬಟ್ ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ವರ್ಕ್ ಆದಾಗ ಮತ್ತೆ ಹಣೆ ಬರ ಚೆನ್ನಾಗಿದ್ದಾಗ ಹೋಗ್ತೀವಿ. ತುಂಬಾ ಜನ ಟ್ಯಾಲೆಂಟೆಡ್ ಇರ್ತಾರೆ, ತುಂಬಾ ಜನ ನಟಿಯರು ತಗೊಂಡ್ರೆ ಹೀರೋ ಹೀರೋಯಿನ್ಸ್ ತುಂಬಾ ಚೆನ್ನಾಗಿರೋರು ಇರ್ತಾರೆ ಪರ್ಫಾರ್ಮ್, ಬಟ್ ಅವ್ರಿಗೆ ರೀಚ್ ಅನ್ನೋದೇ ಸಿಗಲ್ಲ. ಎಷ್ಟೋ ಒಳ್ಳೆ ಚಿತ್ರಗಳು ಕನ್ನಡದಲ್ಲಿ ಬರುತ್ತೆ. ಈಗ ಫ್ಲರ್ಟ್ ಮೂವಿ ಸಖತ್ತಾಗಿದೆ, ಬಟ್ ಜನ ಹೋಗಿ ನೋಡಲ್ಲ. ಅಂದ್ರೆ ಎಲ್ಲದಕ್ಕೂ ಇಲ್ಲಿ ಬರ್ಕೊಂಡ್ ಬಂದಿರ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಮೂವಿ, ನನ್ಗೆ ಅದಕ್ಕೆ ಇವತ್ತಿಗೂ ಆಶ್ಚರ್ಯ ಆಗತ್ತೆ. ಸೊ ಹಾಗಾಗಿ ಲಕ್ ಕೂಡ ಇರ್ಬೇಕು ನನ್ನ ಪ್ರಕಾರ. ಅಷ್ಟೇ.